ಅಳಿಂಬೆ ಅಂದರೆ ಮಶ್ರೂಮ್ ಸಾರು ಮಾಡ್ತಾಯಿದ್ದೀನಿ ನೋಡಿ. 3 ಈರುಳ್ಳಿ, ಆಮೇಲೆ ಚಕ್ಕೆ, ಲವಂಗ, ಕಪ್ಪು ಮೆಣಸು, ಏಲಕ್ಕಿ, ಆಮೇಲೆ ಕರಿಬೇವಿನ ಸೊಪ್ಪು ಇಷ್ಟು ನಾನು ಹಾಕಿ ಇವಾಗ, ಆಮೇಲೆ ಒಂದು ಟೊಮೊಟೊ, ಆಮೇಲೆ ಒಂದು 4-5 ಸ್ಪೂನು ತೆಂಗಿನ ತುರಿನ ತೊಗೊಳ್ತೀನಿ ನೋಡಿ. 2-3 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನಾನು ನಿಮ್ಗೆ ತೋರಿಸಿದ್ನಲ್ಲ ಅದೆಲ್ಲ ಮಸಾಲೆ ಇದರಲ್ಲಿ ಹಾಕಿದ್ದೀನಿ ನೋಡಿ. 2 ಸ್ಪೂನು ಅಚ್ಚ ಖಾರದ ಪುಡಿ, 2.5 ಸ್ಪೂನು ಧನಿಯಾದ ಪುಡಿ, ಅರ್ಧ ಸ್ಪೂನು ಅರಿಶಿಣ. ಮತ್ತು ನೋಡಿ ಚೆನ್ನಾಗಿ ನಾವು ತೊಳೆದಿಟ್ಟಿದ್ದೀವಿ. ಇದು ಅಳಿಂಬೆ ಅಂದರೆ ಮಶ್ರೂಮು ನೋಡಿ. ಒಂದು ಟೊಮೊಟೊ ಹಾಕಿದ್ದೀನಿ. ಇವಾಗ ಹುರಿದಿಟ್ಟು ನೋಡಿ ಫುಲ್ ಇದನ್ನು ನಾನು ರುಬ್ಕೊಂಡು ಬರ್ತೀನಿ ನೋಡಿ. ಈಗ ನಾನು ರುಬ್ಬಕ್ಕೆಲ್ಲ ರೆಡಿ ಮಾಡಿ ರುಬ್ತಾ ಇದ್ದೀನಿ. 1 ಗ್ಲಾಸ್ ನೀರು ಹಾಕಿ ನೋಡಿ. ನಾನು ಇವಾಗ ಮಸಾಲೆ ತೊಗೊಂಡಿದ್ದೀನಿ, ರುಬ್ಬಿಟ್ಟಿದ್ದೀನಿ. ಎಷ್ಟು ನೋಡಿ, ನಾನು ಎಣ್ಣೆ ಹಾಕಿ ಸಾಸಿವೆ ಹಾಕ್ಬಿಟ್ಟು, ಸಾಸಿವೆ ಹೊಡೆದ್ಮೇಲೆ ಈರುಳ್ಳಿ, ಆಮೇಲೆ ಕರಿಬೇವಿನ ಸೊಪ್ಪು ಹಾಕಿ ನೋಡಿ. ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀವಿ. ಈರುಳ್ಳಿಗೆ ಜೊತೆಗೆ ನಾವು ಅದನ್ನು ಚೆನ್ನಾಗಿ ಎಣ್ಣೆಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀವಿ. ಇದು ನಾವು ಪಲ್ಯ ಮಾಡಿದ್ವಿ, ಸ್ವಲ್ಪ ಆಲೂಗಡ್ಡೆ ಹಾಕ್ಬಿಟ್ಟು ಮಶ್ರೂಮ್ ಹಾಕಿ. ಆದರೆ ಇದು ನಾನು ವಿಡಿಯೋ ತೆಗೆದಿಲ್ಲ, ಜಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ. ಆ ಪಲ್ಯಕ್ಕೆ ತೆಂಗಿನಕಾಯಿನೂ ನಾವು ಹಾಕಿ ಇದು ಮಾಡ್ತಾಯಿದ್ವಿ, ಅಂದರೆ ಮಶ್ರೂಮ್ ಪಲ್ಯ ಅದು ನೋಡಿ. ಈಗ ನಾನು ಇದರೊಳಗಡೆ ನಾನು ಇದೆಲ್ಲ ಮಾಡಿದ್ದೀನಲ್ಲ, ಒಗ್ಗರಣೆ ಎಲ್ಲ ಕೊಟ್ಬಿಟ್ಮೇಲೆ ಇದರೊಳಗಡೆ ನಾನು ಮಶ್ರೂಮ್ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೊಂದು 10 ನಿಮಿಷ ನಾನು ಎಣ್ಣೆಯಲ್ಲೇ ಫ್ರೈ ಮಾಡಿ ತೆಗಿತಾ ಇದ್ದೀನಿ ನೋಡಿ. 1 ಸ್ಪೂನಷ್ಟು ನಾನು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಇದು ಕಲಿಸ್ತಾ ಇದ್ದೀನಿ. ಇದರಲ್ಲಿ ನಾನು ಎಣ್ಣೆನೇ ಹಾಕಿ ನೋಡಿ. ಎಣ್ಣೆ ಅಂದರೆ ಎಷ್ಟು ಬೇಕು ನಿಮಗೆ, 4-5 ಸ್ಪೂನ್ 5-6 ಸ್ಪೂನ್ ಎಣ್ಣೆ ಬೇಕಾಗುತ್ತೆ ನೋಡಿ. ಚೆನ್ನಾಗಿದು ಎಣ್ಣೆಯಲ್ಲೇ ಸ್ವಲ್ಪ ಈ ಥರ ಫ್ರೈ ಆದರೆ ತುಂಬ ಟೇಸ್ಟಾಗಿ ಬರುತ್ತೆ. ಈಗ ನಾನು 1.5 kg ಮಶ್ರೂಮ್ ಮಾಡ್ತಾ ಇರೋದು. ನಾನು ಊರಿಗೆ ಬಂದಿದ್ದೀನಿ, ಅಲ್ಲಿ ನಮ್ಮ ಅಣ್ಣ ನಮ್ಮ ಅತ್ತಿಗೆದು ತಮ್ಮ ತಂದಿದ್ರು 1.5 kg. ಅದರಿಂದ ನಾವು ಇವಾಗ ಸ್ವಲ್ಪ ಅದಕ್ಕೆ ಇಷ್ಟೆಲ್ಲ ನಾನು ಮಸಾಲೆ ತೋರಿಸಿದ್ದು. ನೀವು ಸ್ವಲ್ಪ ಮಾಡಿದ್ರೆ ಇದರಲ್ಲಿ ಅರ್ಧ ಮಸಾಲೆ ಹಾಕ್ಕೊಳ್ಳಿ. ಒಂದು 15 ನಿಮಿಷ ನೀವು ನೋಡಿ ಈ ಥರ ಮುಚ್ಚಿಟ್ಟು ಚೆನ್ನಾಗಿ ಬೇಯಬೇಕು ನೋಡಿ. ನಾನು ಈ ಮಶ್ರೂಮ್ಗೆ ನೀರೇ ಹಾಕಿಲ್ಲ. ಈಗ ನೋಡಿ ಇಷ್ಟು ನೀರು ಬಿಟ್ಟಿದೆ ಇದು. ನೀವು ಯಾವಾಗಲೂ ಈ ಥರ ಎಣ್ಣೆಲಿ ಈ ಥರ ಫ್ರೈ ಮಾಡಿಬಿಟ್ಟು ಮುಚ್ಚಿಟ್ರೆ ನೋಡಿ, ಈ ಥರ ನೀರು ಅದು ತನ್ನಷ್ಟಕ್ಕೆ ನೀರು ಬರುತ್ತೆ ನೋಡಿ ಈ ಥರ. ಇವಾಗ ಇನ್ನೂ ನಾನು ಮುಚ್ಚಿಡ್ತಾ ಇದ್ದೀನಿ, ಇನ್ನೂ ಬೇಯಬೇಕು ಸ್ವಲ್ಪ ನೋಡಿ. ಈಗ ನಾನು ಮಸಾಲೆ ಹಾಕ್ಬಿಟ್ಟು ಇದನ್ನ ನೋಡಿ. ನಾವು ಇವಾಗ 1.5 kg ತೊಗೊಂಡ್ರೂ 1.5 kgಷ್ಟು ಇದು ಮಶ್ರೂಮ್ ಏನಾಗುತ್ತೆ ಅಂದರೆ ಇದು ಅಳಿಂಬೆ ಕಡಿಮೆ ಆಗ್ತಾ ಇರುತ್ತೆ. ಈಗ ನೋಡಿ 1.5 kg ಹಾಕಿದ್ರು ಇವಾಗ 1/4 kg ಅಷ್ಟು ಆಗುತ್ತೆ ಇದು ರೆಡಿಯಾಗಿ ಬರೋಷ್ಟೊತ್ತಿಗೆ ನೋಡಿ. ಇದು ಚೆನ್ನಾಗಿ ಈಗ ನಾನು ಮಸಾಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಪುನಃ ಒಂದು 10 ನಿಮಿಷ ನಾನು ಮುಚ್ಚಿಡ್ತೀನಿ ನೋಡಿ. ಈಗ ನಾನು ಮಶ್ರೂಮ್ ಸಾರು ಮಾಡಿದ್ದೀನಿ ನೋಡಿ. ಮಶ್ರೂಮ್ ಸಾರು ರೆಡಿಯಾಗಿದೆ ನೋಡಿ. ಯಾವ ಕಲರ್ ಬಂದಿದೆ ನೋಡಿ, ತುಂಬ ಟೇಸ್ಟಾಗಿದೆ. ನೀವು ಮನೇಲಿ ಒಂದ್ಸರಿ ಮಾಡಿ ಟೇಸ್ಟ್ ನೋಡಿ. ಥ್ಯಾಂಕ್ ಯು ವಾಚಿಂಗ್. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಥ್ಯಾಂಕ್ ಯು.